ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಪಾಲಕ್ ಸೊಪ್ಪು ಯೂಸ್ ಮಾಡಿಕೊಂಡು ಒಂದು ಚಕ್ಲಿ ಮುರುಕು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಪಾಲಕ್ ಸೊಪ್ಪು, ಮೀಡಿಯಮ್ ಸೈಜ್ ಪಾಲಕ್ ಸೊಪ್ಪಲ್ಲಿ ಒಂದು ಅರ್ಧ ಕಟ್ ಆಗೋಷ್ಟು ತೊಗೊಂಡು, ಅಂದರೆ ಒಂದು ಮುಷ್ಟಿ ಆಗೋಷ್ಟು. ಸ್ವಲ್ಪ ನಾನು ಹಿಂದೆ ಕಡ್ಡಿ ಎಲ್ಲ ಸ್ವಲ್ಪ ಬಿಡಿಸಿ ನಾನು ಚೆನ್ನಾಗಿ 2-3 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಪಾಲಕ್ ಸೊಪ್ಪು, ಒಂದು 2 ಸ್ಪೂನ್ ಆಗೋಷ್ಟು ನಾನು ಹೋಮ್ ಮೇಡ್ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ನಾನು ಹುರ್ಗಡ್ಲೆ ಪೌಡ್ರ್ ತೊಗೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಓಮ್ ಕಾಳು, ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಬೇಕಾಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತೊಗೊಂಡು ನಾವು ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದು ನೀರು ಹಾಕ್ತಿರೇ ಸ್ವಲ್ಪ ನಾವು ಪ್ಯೂರಿ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟು ಮಾಡಿಕೊಂಡು ನಮಗೆ ಸಾಕು ಪ್ಯೂರಿ. ಸ್ವಲ್ಪ ನಾವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ನೋಡಿ ನುಣ್ಣಗೆ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾವು ಅಕ್ಕಿ ಹಿಟ್ಟು ಕಲಸ್ಕೊಳಕ್ಕೆ ಬಳಸ್ಕೊತೀವಿ ನಾವು. ಫ್ರೆಂಡ್ಸ್, ಪಾಲಕ್ ಪ್ಯೂರಿ ರೆಡಿ ಆದಮೇಲೆ ನಾನು ಒಂದು ಚಿಕ್ಕ ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಹಾಕೋಣ. ಅಕ್ಕಿ ಹಿಟ್ಟು 1 ಕಪ್ಪು, ಮತ್ತು ಹುರ್ಗಡ್ಲೆ ಪೌಡರು 2 ಸ್ಪೂನ್ ಇದೆ. 1/4 ಕಪ್ಗೆ 2 ಸ್ಪೂನ್ ಬೇಕಾಗುತ್ತೆ. ಮತ್ತು ಒಂದು 2 ಸ್ಪೂನ್ ನಾನು ಕಡಲೆ ಹಿಟ್ಟು ಬಜ್ಜಿ ಮಾಡ್ತಾರಲ್ಲ ಆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಮತ್ತು ಓಮ್ ಕಾಳು, ಮತ್ತು ತುಪ್ಪ ಒಂದು 2 ಸ್ಪೂನ್ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. 2 ಸ್ಪೂನ್ ಬೇಕಾಗುತ್ತೆ. ತುಪ್ಪ ಅಲ್ಲ, ಬೆಣ್ಣೆ 2 ಸ್ಪೂನ್ ತೊಗೊಂಡಿದ್ದೀನಿ. ಫಸ್ಟ್ ನೀಟಾಗಿ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬೆಣ್ಣೆನೆಲ್ಲ ಚೆನ್ನಾಗಿಟ್ಟು ಚೆನ್ನಾಗಿ ಸ್ವಲ್ಪ ನಾವು ಕಲಿಸ್ಕೊಬೇಕಾಗತ್ತೆ. ಮನೇಲಿ ಏನು ತಿನ್ನೋಕ್ಕಿಲ್ಲ ಅಂದಾಗ ಈ ಥರ ಪಾಲಕ್ ಸೊಪ್ಪು ಮಾಮೂಲಿ ಮನೇಲಿ ಇದ್ದೇ ಇರುತ್ತೆ. ಈ ಥರ ಒಂದ್ಸತಿ ನೀವು ಚಟ್ನಿ ಮಾಡ್ಕೊಂಡು ಆರಾಮಾಗಿ ಒಂದು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ನೀವು ತೊಗೊಬೋದು. ನೀಟಾಗಿ ಚೆನ್ನಾಗಿ ಗಂಟಿಡ್ದಿರ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟುಗಳು ಹಾಕ್ಕೊಂಡು. ಈಗ ನಾನು ಸ್ವಲ್ಪ ಇಂಗು ಮತ್ತು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿಲ್ಲ. ಉಪ್ಪು ಇದಕ್ಕೆ ನಾನೊಂದು 3/4 ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ. ಪಾಲಕ್ ಸೊಪ್ಪಲ್ಲೂ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಮತ್ತು ಪಾಲಕ್ ಪ್ಯೂರಿ ಹಾಕ್ಕೊಂಡು ಫಸ್ಟ್ ನೀಟಾಗಿ ಕಲಿಸ್ಕೊಂಬಿಡ್ಬೇಕು. ನೀರಿನಲ್ಲಿ ಎಷ್ಟು ಕಲ್ಸೋಕ್ಕಾಗುತ್ತಾ ಆದಷ್ಟು ನಾವು ಕಲಿಸ್ಕೊಂಬಿಡೋಣ. ಆಮೇಲೆ ನೀರು ನಾವು ನೋಡಿಕೊಂಡು ಸೇರಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪಾಲಕ್ ಪ್ಯೂರಿನಲ್ಲಿ ನೀಟಾಗಿ ಈ ಥರ ನಾವು ಕಲಸಿಟ್ಕೊಂಡಿದ್ದೀನಿ. ಇವಾಗ ನಾನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಸ್ವಲ್ಪನೇ ನಾನು ಚಕ್ಲಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಿಸ್ಕೊತೀನಿ. ನಾನು ಸೊಪ್ಪು ತಿನ್ನಲ್ಲ ಅನ್ನೋರು ಪಾಲಕ್ ಸೊಪ್ಪು ತುಂಬ ಕ್ಯಾಲ್ಶಿಯಂ ರಿಚ್ ಈ ಥರ ಸ್ನ್ಯಾಕ್ಸು ಜೊತೆ ನಮಗೆ ಹೆಲ್ತಿ ಬೆನಿಫಿಟ್ಸು ಸಿಗುತ್ತೆ. ಪಾಲಕ್ ಸೊಪ್ಪು ನಾವು ಬಳಸೋದ್ರಿಂದ ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ನಾವು ಕಲಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಪಾಲಕದ್ದು ಚಕ್ಲಿ ಮುರುಕಿಗೆ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ನೋಡಿ ಈ ಅದಕ್ಕಿದ್ರೆ ನಮಗೆ ಸಾಕು. ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಆ ಅದಕ್ಕಿದ್ರೆ ಸಾಕು. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಇದನ್ನು ನಾವು ಒಂದು 2 ನಿಮಿಷ ಬಿಡೋಣ. ಇಲ್ಲ ನೀವು ತಕ್ಷಣ ಮಾಡ್ಕೊಬೋದು. ಸ್ವಲ್ಪ ನೆನೆಗೂ ಸ್ವಲ್ಪ ಬಿಡ್ಬೋದು. ಇದನ್ನ ಒಂದು ಬಟ್ಟೆ ಇಟ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಬಿಡೋಣ. 2 ನಿಮಿಷ ನಾನು ಬಿಟ್ಟಿದ್ದೀನಿ. ಇಷ್ಟು ಇದು ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಒಂದು ಡೀಪ್ ಫ್ರೈಗೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿನಲ್ಲಿ ಎಣ್ಣೆ ಹಾಕೋಣ. ಡೀಪ್ ಫ್ರೈಗೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಸ್ವಲ್ಪ ನಾವು ಕಾಯೋಕ್ಕೆ ಇಟ್ಕೊಳ್ಳೋಣ. ಈಗ ಚಕ್ಲಿ ಮೋಡ್ಸ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ಈ ಥರ ಸ್ಟಾರ್ ಥರ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ನಾವು ಕಲಸಿಟ್ಟಿದ್ದೀರ ಪಾಲಕ್ಕು ಚಕ್ಲಿ ಮುರುಕಿಟ್ಟು ಇದ್ರ ಮೇಲೆ ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಇದ್ರ ಮೇಲೆ ಕೂರಿಸ್ಕೊಬೇಕಾಗತ್ತೆ. ಫ್ರೆಂಡ್ಸ್, ನಾನು ಫಿಲ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಈ ಥರ ಜಾಲರ ಮೇಲೆ ನೀವು ಚಕ್ಲಿ ಥರನ ಹಾಕ್ಕೊಬೋದು. ಇಲ್ಲಾಂದರೆ ನೀವು ಬೆಣ್ಣೆ ಮುರುಕು ಥರನ ಹಾಕ್ಕೊಬೋದು. ಚಿಕ್ಕದಾಗಿ ನೀವು ಮಾಡಿಕೊಂಡು ಸ್ಮಾಲ್ ಅದನ್ನು ಹಾಕ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗೂ ಹಾಕ್ಕೊಬೋದು. ನಾನು ಒಂದು ಡೈರೆಕ್ಟಾಗಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ.
ಮುರುಕು ಥರನ ಮಾಡ್ಕೊಬೋದು. ನೀವು ಸ್ಮಾಲ್ ಆದರೂ ಮಾಡ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪಲ್ಲಿ ನೀವು ಮಾಡ್ಕೊಬೋದು. ಮೀಡಿಯಮ್ ಫ್ಲೇಮಲ್ಲೇ ನಾವು ನೋಡಿ ಫ್ರೆಂಡ್ಸ್, ಪಾಲಕ್ ಚಕ್ಲಿ ರೆಡಿಯಾಗಿದೆ ನೋಡಿ. ನೀವು ಯಾವ ಶೇಪಲ್ಲಾದ್ರೂ ಮಾಡ್ಕೊಬೋದು. ಗ್ರೀನ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಜಾಸ್ತಿ ಇಟ್ಕೊಂಡಷ್ಟು ನಮಗೆ ಸ್ವಲ್ಪ ಕಲರ್ ಡಿಮ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ಬೆಣ್ಣೆ ಮುರುಕು ನೋಡಿ. ಪಾಲಕ್ಕು ಚಕ್ಲಿ ಮುರುಕು ಅಥವಾ ಬೆಣ್ಣೆ ಮುರುಕು ನೀವೇನೋ ಅನ್ಕೊಬೋದು. ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಟೀ ಕಾಫಿ ಟೈಮ್ಗೆ ಆರಾಮಾಗಿ ಎಲ್ಲರಿಗೂ ತುಂಬ ಇಷ್ಟ ಅಲ್ವಾ ಕುರ್ಕುಲ್ ತಿಂಡಿ ಅಂದರೆ ನೋಡಿ. ಇಷ್ಟ ಆದರೆ ಸಾಕು. ಇವಾಗ ನಾನು ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತೀನಿ. ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಆ ಗ್ರೀನ್ ಕಲರು, ಆ ಪಾಲಕ್ಕು ಫ್ಲೇವರು ನಾವು ತಿಂತಾ ಇದ್ದರೆ ಪಾಲಕಲ್ಲಿ ಮಾಡಿದರೆ ಏನು ಅನಿಸೋದೇ ಇಲ್ಲ. ಆ ಥರ ಇರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸಿಂಪಲಾಗಿ ಈಸಿಯಾಗಿ ನಾವು ಪಾಲಕ್ಕು ಚಕ್ಲಿ ಮುರುಕು ಮಾಡ್ಕೊಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಟಿಶ್ಯೂ ಪೇಪರ್ ಇನ್ನೊಂದು ಹಾಕಬೇಕಾಗಿತ್ತು, ಒಂದು ಹಾಕಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.